ದೇಹದ ಭಾಗದ ಪ್ರಾಬ್ಲಮ್ ಬಂದ್ರೂ ಓಡಿ ಹೋಗಿ ತೋರಿಸ್ತಾರೆ. ಬಟ್ ಅದು ಯಾವಾಗ ಹಲ್ಲಿನ ಬಗ್ಗೆ ಬರ್ತದೆ ಅದನ್ನು ಅವರು ಇಗ್ನೋರ್ ಮಾಡಿಬಿಡ್ತಾರೆ. ವಸಡಿದು ಆರೋಗ್ಯ ಕಾಪಾಡೋದು ತುಂಬ ಇಂಪಾರ್ಟೆಂಟ್. ಹಲ್ಲಿನ ಆರೋಗ್ಯ ಮೇನ್ ಇರೋದು ನಾವು ಏನು ಆಹಾರ ತಗೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸೊ ಎವ್ರಿ 3 months ಆದಷ್ಟು ಟೂತ್ ಬ್ರಷನ್ನು ಚೇಂಜ್ ಮಾಡಿ. ಹಲೋ, ನನ್ನ ಹೆಸರು ಡಾಕ್ಟರ್ ಭಾಗ್ಯಲಕ್ಷ್ಮಿ ಫೌಜ್ದಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ KDC ಗ್ರೂಪ್ ಆಫ್ ಡೆಂಟಲ್ ಕ್ಲಿನಿಕ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಲ್ಲಿನ ಸ್ವಚ್ಛತೆ ಹೇಗೆ ಕಾಪಾಡಿಕೊಳ್ಳೋದು, ಹಲ್ಲಿನ ಸ್ವಚ್ಛತೆ ಯಾಕೆ ಮಹತ್ವದ್ದು, ಅದು ನಮ್ಮ ಆರೋಗ್ಯದ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ, ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನಾವು ತಿಳ್ಕೊಳ್ತೇವೆ ಲೈಕ್ ನಾನು ಭಾಳ ಮಂದಿಗೆ ನೋಡಿದ್ದೇನೆ, ಅವ್ರು ಏನೂ ಪ್ರಾಬ್ಲಮ್ ಬಂದ್ರೂ, ಯಾವ ದೇಹದ ಭಾಗದ ಪ್ರಾಬ್ಲಮ್ ಬಂದ್ರೂ ಓಡಿ ಹೋಗಿ ತೋರಿಸ್ತಾರೆ. ಬಟ್ ಅದು ಯಾವಾಗ ಹಲ್ಲಿನ ಬಗ್ಗೆ ಬರ್ತದೆ ಅದನ್ನು ಅವರು ಇಗ್ನೋರ್ ಮಾಡಿಬಿಡ್ತಾರೆ. ಬಟ್ ಇಂಡೈರೆಕ್ಟ್ಲಿ ಹಲ್ಲು ತುಂಬಾ ಇಂಪಾರ್ಟೆಂಟ್. ಹಲ್ಲು ನಮ್ಮ ದೇಹದ ಎಲ್ಲ ರೀತಿಯಿಂದನೂ ಪರಿಣಾಮ ಬೀರ್ತದೆ. ಹಲ್ಲು ಸರಿ ಇರಲಿಲ್ಲ ಅಂದರೆ ಪಚನ ಆಗೋದಿಲ್ಲ ಅಂದರೆ ನಾವು ತಿಂದಿದ್ದ ಆಹಾರದ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಇದರಿಂದ ಬೇರೆ ಬೇರೆ ಕಾಯಿಲೆ ಲೈಕ್ ಮಧುಮೇಹ, ಹೃದಯ ರೋಗದ ಸಂಬಂಧ ಇರ್ಬೋದು, ಇವೆಲ್ಲ ಅಫೆಕ್ಟ್ ಆಗ್ತದೆ. ಸೊ ಹಲ್ಲು ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಲ್ಲು ಹುಳುಕಾಗಿ ಅದಕ್ಕೂ ನಾವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಹಲ್ಲು ತೆಗೆಯೋದು. ಹಲ್ಲು ಹೋದ್ಮೇಲೆ ನಾವು ಗ್ರೈಂಡ್ ಮಾಡಲಿಕ್ಕೆ ಹಲ್ಲಿರೋದಿಲ್ಲ. ಇದರಿಂದ ಎಲ್ಲ ಇಂಡೈರೆಕ್ಟ್ಲಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಸೊ ಹಲ್ಲನ್ನು ಹೆಂಗೆ ಸ್ವಚ್ಛ ಇಟ್ಕೊಳ್ಳೋದು, ಫಸ್ಟ್ ಟಿಪ್ ಅಂದರೆ ನಾವು ತಿಳ್ಕೊಂಡೇವೆ 2 ಸರ್ತಿ ಬ್ರಷ್ ಮಾಡಿದರೆ ನಮ್ಮ ಹಲ್ಲು ಸ್ವಚ್ಛ ಉಳಿತದಂತ. ಬಟ್ ಎವ್ರಿ ಟೈಮ್ ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ನಾವು ಬ್ರಷ್ ಮಾಡೋ ಪದ್ಧತಿನೂ ಕರೆಕ್ಟಾಗಿ ನಾವು ಅದನ್ನು ಫಾಲೋ ಮಾಡಬೇಕು. ಈಗ ಬ್ರಷಿಂಗ್ ಟೆಕ್ನಿಕ್ ನಾನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಬ್ರಷ್ ಹೆಂಗೆ ಮಾಡ್ತೇವೆ ಅಂದರೆ, ಕೆಲವೊಬ್ಬರು ಅಂದ್ಕೊಳ್ತಾರೆ ಬಲವಾಗಿ ಹಲ್ಲು ಉಜ್ಜೋದ್ರಿಂದ ಹಲ್ಲು ಸ್ವಚ್ಛ ಆಗ್ತದೆ. ಇದರಿಂದ ನಿಮ್ಮ ಹಲ್ಲಿಂದು ಫಸ್ಟ್ ಪರದೆ ಏನಿರ್ತದೆ ಅದು ಲಾಸ್ ಆಗ್ತದೆ ವಿನಃ ನಿಮ್ಗೆ ಅದರಿಂದ ಯಾವುದೂ ಬೆನಿಫಿಟ್ ಆಗೋದಿಲ್ಲ. ಬಲವಾಗಿ ಉಜ್ಜೋದ್ರಿಂದ ನಿಮಗೆ ಹಲ್ಲು ಝುಮ್ ಅಂತ ಹೇಳಲಿಕ್ಕೂ ಸ್ಟಾರ್ಟ್ ಮಾಡ್ತದೆ, ಅಂದರೆ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ. ಅದಕ್ಕೆ ನಾವು ಜನರಲಿ ಯೂಸ್ ಬೇಕಾಗಿರೋದಂಥದ್ದು ಸಾಫ್ಟ್ ಬ್ರಷ್ ಆರ್ ದ ಮೃದು ಬ್ರಷ್. ಓಕೆ, ಯೂಸ್ ಮಾಡಿ ಅದು ಹೆಂಗೆ ಮಾಡಬೇಕಂದ್ರೆ, ಹಿಂದಿನ ಹಲ್ಲು ಸರ್ಕ್ಯುಲರ್ ಮೋಷನ್ದಲ್ಲಿ ಬ್ರಷ್ ಮಾಡಬೇಕು. ಓಕೆ, ಮುಂದಿನ ಹಲ್ಲು ಮಾಡಬೇಕಂದ್ರೆ ಅಪ್ ಆ್ಯಂಡ್ ಡೌನ್. ಬಟ್ ಬ್ರಷ್ ಮಾಡೋದ್ರಿಂದ ಎಲ್ಲ ನಮ್ಮದು ಹಲ್ಲಿಂದ ದ ಕಾರ್ನರ್ ವಿ ಡು ನಾಟ್ ರೀಚ್. ಓಕೆ, ಆ ಟೈಮಿಗೆ ನಾವು ಏನು ಮಾಡಬೇಕು, ಕೆಲವೊಂದು ಲೈಕ್ ಡೆಂಟಲ್ ಫ್ಲಾಸ್. ಓಕೆ, ಡೆಂಟಲ್ ಫ್ಲಾಸ್ ಅಂದರೆ ಎಲ್ಲಿ ನಮ್ಮದು ಬ್ರಷ್ ರೀಚ್ ಆಗೋದಿಲ್ಲ ಅದನ್ನು ನಾವು ಸ್ವಚ್ಛ ಮಾಡಲಿಕ್ಕೆ ಡೆಂಟಲ್ ಫ್ಲಾಸನ್ನು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಎಂಟಿಟಿ ಏನು ಆ್ಯಡ್ ಮಾಡ್ಬೋದು ಅಂದರೆ ಮೌತ್ ವಾಶ್ ಅಂತ. ಓಕೆ, ನಾಟ್ ಎವ್ರಿ ಡೇ ಬಟ್ ಸಮ್ಟೈಮ್ಸ್ ಅಟ್ಲೀಸ್ಟ್ ಟ್ವೈಸ್ like every day, once in a night, ಓಕೆ, ಆರ್ ವೀಕ್ಲಿ ಥ್ರೈಸ್ ಲೈಕ್ ದಟ್ ನೀವು ಮೌತ್ ವಾಶನ್ನು ಯೂಸ್ ಮಾಡ್ಬೋದು. ಇದರಿಂದ ಏನಾದರೂ ಎಕ್ಸೆಸ್ ಕೀಟಾಣುಗಳು ಏನಾದರೂ ಕಾರ್ನರ್ದಲ್ಲಿ ಉಳ್ಕೊಂಡ್ರೆ ಅದನ್ನು ವಾಶ್ ಆಫ್ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದರೆ, ಬರೀ ಹಲ್ಲನ್ನು ಮಾತ್ರ ಬ್ರಷ್ ಮಾಡೋದಲ್ಲ, ವಿ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಪಾರ್ಟ್, ನಾಲಿಗೆ. ನಮ್ಮ ನಾಲಿಗೆ ಮೇಲೆ ಒಂದು ಪರದೆ ಕೂಡ್ತದೆ. ನಾವು ಊಟ ಮಾಡಿದ ಮೇಲೆ ನಾವು ಗಾರ್ಗಲ್ ಮಾಡಲಿಲ್ಲ ಅಂದರೆ, ರಿನ್ಸ್ ಮಾಡಲಿಲ್ಲ ಅಂದರೆ ಅದು ಲೇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದರಿಂದನೂ ತುಂಬ ಸಮಸ್ಯೆ ಆಗ್ತದೆ. ನಾವು ಹಲ್ಲಿಂದ ಬ್ರಷ್ ಮಾಡಬೇಕಾದ್ರೆ ಇವನ್ ನಾಲಿಗೆನ ಬ್ರಷಿಂದ ತಿಕ್ಕಬೇಕು. ಇಲ್ಲ ನಮ್ಮ ಕಡೆ ಒಂದು ಇದು ಟಂಗ್ ಕ್ಲೀನರ್ ಅಂತ ಬರ್ತದೆ, ಅದನ್ನು ಯೂಸ್ ಮಾಡಿ ನೀವು ಅದನ್ನು ಸ್ವಚ್ಛ ಮಾಡ್ಕೋಬಹುದು. ಓಕೆ, ಆ್ಯಂಡ್ ವಸಡಿದು ಆರೋಗ್ಯ ಕಾಪಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ವಸಡಿನ ರೋಗ ಬಂದರೆ ಹಲ್ಲು ಲಾಸ್ಟಿಗೆ ಉದ್ರಿ ಹೋಗಿಬಿಡ್ತದೆ. ಓಕೆ, ವಸಡಿಗೆ ರೋಗ ಬರದೇ ಇರುವಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ವಸಡನ್ನು ಮಸಾಜ್ ಮಾಡ್ತಾ ಇರಬೇಕು. ಓಕೆ, ದಿಸ್ ಈಸ್ ಒನ್ ಟಿಪ್. ದ ಸೆಕೆಂಡ್ ಥಿಂಗ್, ನಮ್ಮದು ಹಲ್ಲಿನ ಆರೋಗ್ಯ ಮೇನ್ ಇರೋದು ನಾವು ಏನು ಆಹಾರ ತೊಗೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗಿನ ಕಾಲದಲ್ಲಿ ನಾವು ತೊಗೊಳ್ಳೋದು ಬಹಳಷ್ಟು ಆಹಾರ ಪ್ರೊಸೆಸ್ ಫುಡ್, ಎಲ್ಲಿ ನಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಜಗಿಲಿಕ್ಕೆ. ಹಿಂದಿನ ಕಾಲದಲ್ಲೆಲ್ಲ ನಾವು ಫೈಬ್ರಸ್ ಫುಡ್ಡೆಲ್ಲ ಯೂಸ್ ಮಾಡ್ತಾ ಇದ್ವಿ. ಲೈಕ್ ಹಣ್ಣುಗಳು, ತರಕಾರಿ, ಕಾಳು, ಬೀಜಗಳು, ಇವೆಲ್ಲ ನಮಗೆ ತುಂಬ ಟೈಮ್ ತೊಗೊಳ್ತದೆ ಗ್ರೈಂಡ್ ಮಾಡಲಿಕ್ಕೆ. ಆ ಟೈಮಿಗೆ ತುಂಬ ಜೊಲ್ಲು ಅಂತೇವಲ್ಲ ಅದು ಬಂದು ಪ್ಲಾಕನ್ನು ಕ್ಲಿಯರ್ ಮಾಡ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ಆ
ಪ್ರೊಸೆಸ್ ತುಂಬ ಕಡಿಮೆ ಆಗಿದೆ. ಇದ್ರ ಸಂಬಂಧನೇ ಪ್ಲಾಕ್ ಕ್ಲಿಯರ್ ಆಗೋದಿಲ್ಲ. ಆ ಪ್ಲಾಕ್ ಹಲ್ಲಿನ ಮೇಲೆ ಕುತ್ಕೊಂಡು ಡೆಂಟಲ್ ಕೇರೀಸ್ ಅಂತ ಹೇಳ್ತೇವಲ್ಲ, ಹಲ್ಲು ಕುಳಿ, ಅದೆಲ್ಲ ಶುರು ಆಗ್ತದೆ. ಇದರಿಂದ ಹಲ್ಲಿಂದ ನೆಕ್ಸ್ಟ್ ಸ್ಟೇಜ್ ಹಲ್ಲು ಹುಳುಕಾಗೋದು, ರೂಟ್ ಕೆನಾಲ್ ಟ್ರೀಟ್ಮೆಂಟಿಗೆ ಹೋಗೋದು, ಉದುರು ಹೋಗೋದು ಅದೆಲ್ಲ ಆಗ್ತದೆ. ಓಕೆ, ನೆಕ್ಸ್ಟ್ ನೀವು ಅವಾಯ್ಡ್ ಮಾಡಬೇಕು, ಸ್ಟಿಕ್ಕಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ತುಂಬ ಸಿಹಿಯಾಗಿರೋ ಫುಡ್ಡನ್ನು ತಿನ್ನೋದು ಅವಾಯ್ಡ್ ಮಾಡಬೇಕು. ಈ ಸಿಹಿಯಾಗಿರೋ ಫುಡ್ ತುಂಬ ಅಂಟ್ಕೊಳ್ಳುವಂಥ ಫುಡ್ ಏನು ಮಾಡ್ತದೆ ಅಂದರೆ ಆಮ್ಲನ ರೆಡ್ಯೂಸ್ ಮಾಡ್ತದೆ, ಆ್ಯಸಿಡ್ ಅಂತೇವೆ. ಅದು ಆಮ್ಲ ಪ್ರೊಡ್ಯೂಸ್ ಆದಮೇಲೆ ಇನ್ ಬಿಟ್ವೀನ್ ನಾವು ಇವನ್ ಸಿಪ್ ಗಾರ್ಗಲ್ ಮಾಡೋದಿಲ್ಲ, ಅದೆಲ್ಲ ಸೆಟ್ಲ್ ಆಗ್ತಾ ಹೋಗಿ ಹಲ್ಲಿನ ಕುಳಿ ಶುರು ಆಗ್ತದೆ. ಯು ಶುಡ್ ಆಲ್ಸೋ ಸ್ಟಾಪ್ ಈಟಿಂಗ್ ಬಿಟಲ್ ನಟ್, ಟೊಬ್ಯಾಕೊ ಇರಲಿ, ಈಗ ಮದ್ಯಪಾನ, ಧೂಮ್ರಪಾನ, ಇವೆಲ್ಲ ನಮ್ಮ ವಸಡಿನ ಮೇಲೆ ಪ್ರಭಾವ ಬೀರಿ ವಸಡಿಂದ ಕಾಯಿಲೆಗೆ ಕಾರಣವಾಗ್ತದೆ. ಈಗ ಕೆಲವು ಮಂದಿಯಲ್ಲಿ ಇರ್ರೆಗ್ಯುಲರ್ ಟೀತ್ ಇರ್ತದೆ. ಆ ಟೈಮಿಗೆ ಏನಾಗ್ತದೆ, ಬ್ರಷ್ ನಾವು ಎಷ್ಟು ಮಾಡಿದ್ರೂ ಹಲ್ಲು ಸ್ವಚ್ಛ ಆಗೋದಿಲ್ಲ. ಇರ್ರೆಗ್ಯುಲರ್ ಟೀತನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆರ್ಥೋ ಟ್ರೀಟ್ಮೆಂಟ್ ಇರ್ತದೆ, ಅದನ್ನು ನೀವು ಮಾಡ್ಕೋಬಹುದು. ಇದರಿಂದ ಈಸಿಯಾಗಿ ನೀವು ಹಲ್ಲನ್ನು ಕ್ಲೀನ್ ಮಾಡಬಹುದು. ಓಕೆ, ಯು ಹ್ಯಾವ್ ಟು ಕನ್ಸಲ್ಟ್. ನೀವು ನಿಮ್ಮ ಡೆಂಟಿಸ್ಟನ್ನು ಎವ್ರಿ 6 ಮಂತ್ ಕನ್ಸಲ್ಟ್ ಮಾಡಿ, ಅಟ್ಲೀಸ್ಟ್ ಇಯರಿಗೊಮ್ಮೆ ಕನ್ಸಲ್ಟ್ ಮಾಡಿ. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಏನಾದರೂ ಇದ್ರೂ ನೀವು ಅದನ್ನು ಸರಿಪಡಿಸ್ಕೋಬಹುದು. ನೆಕ್ಸ್ಟ್ ಏನಂದರೆ ಟೂತ್ ಬ್ರಷ್. ಕೆಲವೊಬ್ಬರು ವರ್ಷ ಇಡೀ ಒಂದೇ ಟೂತ್ ಬ್ರಷನ್ನು ಯೂಸ್ ಮಾಡ್ತಾರೆ. ಓಕೆ, ಅದು ಫ್ಲವರ್ ಥರ ಆಗುತ್ತನೂ ಯೂಸ್ ಮಾಡ್ತಾರೆ, ಬಟ್ ದ್ಯಾಟ್ ಈಸ್ ರಾಂಗ್. ಅದು ನಿಮಗೆ ಹಲ್ಲು ಸರಿ ಅಂದರೆ ಸ್ವಚ್ಛ ಮಾಡಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ ಎಟ್ ದ ಎಂಡ್. ಸೊ ಎವ್ರಿ 3 ಮಂತ್ಸ್ ಆದಷ್ಟು ಟೂತ್ ಬ್ರಷನ್ನು ಚೇಂಜ್ ಮಾಡಿ. ಟೂತ್ ಪೇಸ್ಟ್ ಬಗ್ಗೆ ಹೇಳೋದಂದರೆ, ಈಗ ನೋಡಿ, ನಾರ್ಮಲ್ ಆಗಿ ಮಕ್ಕಳಿಗೆ ಒಂದು ಟೂತ್ ಪೇಸ್ಟ್ ಇರ್ತದೆ, ದೊಡ್ಡವರಿಗೆ ಒಂದು ಟೂತ್ ಪೇಸ್ಟ್ ಇರ್ತದೆ. ಬಟ್ ಜನರಲ್ ಆಗಿ ಭಾಳಷ್ಟು ಪೇರೆಂಟ್ಸ್ ಮಕ್ಕಳಿಗೆ ಸಹಿತ ಅದೇ ಟೂತ್ ಪೇಸ್ಟನ್ನು ಕೊಡ್ತಾರೆ. ಬಟ್ ಅದು ತಪ್ಪು. ಯಾಕಂದರೆ ಫ್ಲೋರೈಡ್ ಕಂಟೆಂಟ್ ಮಕ್ಕಳಿಗೆ ಜಾಸ್ತಿ ಇರುವಂಥ ಫ್ಲೋರೈಡ್ ಕಂಟೆಂಟ್ ಬೇಕಾಗಿರ್ತದೆ. ಓಕೆ, ಸೊ ಮಕ್ಕಳಿಗೆ ಬೇರೆ ಥರ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು, ದೊಡ್ಡವ್ರಿಗೆ ಬೇರೆ ಥರ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು. ಟೂತ್ ಪೇಸ್ಟ್ ಯಾವುದಾದ್ರೂ ಸರಿ ಫ್ಲೋರೈಡ್ ಕಂಟೆಂಟ್ ಇದ್ದಿದ್ದು ಟೂತ್ ಪೇಸ್ಟ್ ಆದರೆ ಆಯಿತು. ಕೆಲವೊಬ್ಬರಿಗೆ ಸೆನ್ಸಿಟಿವಿಟಿ ಅನ್ನೋದು ಪ್ರಾಬ್ಲಮ್ ಇರ್ತದೆ, ಹಲ್ಲೆಲ್ಲ ಸೌದು ಹೋಗಿರ್ತದೆ ಬಲವಂತವಾಗಿ ಬ್ರಷ್ ಮಾಡಿ. ಅಂಥವ್ರಿಗೆ ಹೆಂಗೆ ಟೂತ್ ಪೇಸ್ಟ್ ನಾವು ಅಡ್ವೈಸ್ ಮಾಡ್ತೇವೆ ಅಂದರೆ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಂತ ಅಡ್ವೈಸ್ ಮಾಡ್ತೇವೆ. ಬಟ್ ಅದು ಯೂಸ್ ಮಾಡೋದು ಒಂದು ರೀತಿ ಇರ್ತದೆ. ಕೆಲವೊಬ್ಬರು ಹಚ್ಚಿ ತಿಕ್ಕಿಬಿಟ್ಟು ವಾಶ್ ಮಾಡ್ತಾರೆ, ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಯೂಸಿಂಗ್ ಇಟ್. ನೀವು ಏನು ಮಾಡಬೇಕಂದ್ರೆ ಆ ಟೂತ್ ಪೇಸ್ಟನ್ನು ಸ್ವಲ್ಪ ಹೊತ್ತು ಹಲ್ಲಿನ ಮೇಲೆ ಇಟ್ಟು ಮಸಾಜ್ ಮಾಡಿ, ಮೈಲ್ಡಾಗಿ ಬ್ರಷ್ ಮಾಡಿ 1-2 ನಿಮಿಷ ಇಟ್ಕೊಂಡು ಅವರು ಸ್ಪಿಟ್ ಮಾಡಬೇಕು. ಆಮೇಲೆ ಬ್ರಷ್ ಆದಮೇಲೆ 1/2 hour ಅವರು ನೀರು ಕುಡಿಬಾರ್ದು. ದಟ್ ವಿಲ್ ಪ್ರೊಟೆಕ್ಟ್, ದಟ್ ವಿಲ್ ಅದು ಟೂತ್ ಪೇಸ್ಟ್ ಹಲ್ಲಿನ ಮೇಲೆ ಇರೋದ್ರಿಂದ ಅದರದ್ದು ಇಫೆಕ್ಟ್ ಆಗ್ತದೆ. ನೀವು ಒಮ್ಮೆಲೆ ತೊಳೆದು ಬಿಟ್ಟರೆ ಅದರದ್ದು ಏನೂ ಯೂಸ್ ಆಗೋದಿಲ್ಲ. ಸೊ ನಾನು ಇವತ್ತಿಗೆ ಏನೇನು ನಿಮ್ಗೆ ಟಿಪ್ಸ್ ಹೇಳ್ಕೊಟ್ಟಿದ್ದೇನೆ ದಯವಿಟ್ಟು ಫಾಲೋ ಮಾಡಿ. ಓಕೆ, ದಯವಿಟ್ಟು ನಿಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಲ್ಲಿದ್ದರೆ ನಿಮ್ಮದು ಆರೋಗ್ಯ ಚೆನ್ನಾಗಿ ಉಳಿತದೆ. ಆದಷ್ಟು ತಿಳಿಲಿಕ್ಕೆ ಪ್ರಯತ್ನ ಪಡಿ. ಹಲ್ಲೇ ನಿಮಗಿಲ್ಲ ಅಂದರೆ ಹಲ್ಲು ಬರೀ ಚಂದ ಕಾಣಲಿಕ್ಕೆ ಅಷ್ಟೇ ಅಲ್ಲ, ಮುಖದ ಸೌಂದರ್ಯ ಅಷ್ಟೇ ಅದು ಇದು ಮಾಡೋದಿಲ್ಲ. ನಮ್ಗೆ ಮಾತಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ನಮ್ಮ ಪಚನ ಶಕ್ತಿಗೆ ಹೆಲ್ಪ್ ಮಾಡ್ತದೆ, ಪೋಷಕಾಂಶಗಳು ನಮ್ಗೆ ಕರೆಕ್ಟಾಗಿ ಬಾಡಿಗೆ ಸಿಗುವಂಗೆ ಮಾಡ್ತದೆ. ಆದಷ್ಟು ನಾನು ಹೇಳಿದ್ದೆಲ್ಲ ಟಿಪ್ಸನ್ನು ಪ್ಲೀಸ್ ಫಾಲೋ ಮಾಡಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.